ಸಮಾಜ ಸೇವೆಯೇ ಈಶ ಸೇವೆ, ದಯವೇ ಧರ್ಮದ ಮೂಲ. ನಿಸ್ಸಹಾಯಕರ ನೆರವಿಗೆ ನಿಸ್ವಾರ್ಥತೆಯಿಂದ ನಿಲ್ಲುವವನೇ ನಿಜವಾದ ಆಪತ್ತು ಬಾಂಧವ. ಹಾಗೆಯೇ ತನ್ನ ಜೀವನದ ಬಹುಪಾಲನ್ನ ಸಮಾಜ ಸೇವೆಗಾಗಿಯೇ ಮುಡಿಪಾಗಿಟ್ಟುಕೊಂಡು ಮುಂದುವರಿಯುತ್ತಿರುವ ಅಪೂರ್ವ ಸಮಾಜ ಸೇವಕರೊಬ್ಬರ ಕಥೆಯನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ಇಂದು ನಿಮ್ಮ ಮುಂದಿಡುತ್ತಿದೆ. ಇವರು ಅಬ್ದುಲ್ ಮಜೀದ್. ಇವರು ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದರು. ಅಪ್ಪಟ ಕನ್ನಡಾಭಿಮಾನಿಯೂ ಆಗಿರುವ ಇವರು ಪದವಿ ಪೂರ್ವ ಕಾಲೇಜಿನವರೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿತು ಮುಂದೆ ಕನ್ನಡದಲ್ಲೇ ಕಂಪ್ಯೂಟರ್ ಡಿಪ್ಲೊಮೊ ಪೂರ್ಣಗೊಳಿಸಿದರು. ನಂತರ ಬೆಂಗಳೂರಿಗೆ ತೆರಳಿ ITPL ಅಲ್ಲಿ ಸೇರಿಕೊಂಡು ಹಲವು ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಆದರೂ ಅಬ್ದುಲ್ ಮಜೀದ್ ರವರಿಗೆ ತಾನೊಬ್ಬ ಆರೋಗ್ಯವಂತ ಮನುಷ್ಯನಾಗಿ ನಾನು ಸಮಾಜಕ್ಕಾಗಿ ಏನು ಮಾಡಿದೆ, ನಾನು ಒಬ್ಬ ಆದರ್ಶ ವ್ಯಕ್ತಿ ಜೀವನವನ್ನು ನಡೆಸುತ್ತಿದ್ದೇನೆಯೇ ಎಂಬ ಪ್ರಶ್ನೆ ಅವರನ್ನ ಕಾಡುತ್ತಲೇ ಇತ್ತು. ಆದ್ದರಿಂದ ತನ್ನ ಇನ್ನುಳಿದ ದಿನಗಳಲ್ಲಾದರೂ ಜನ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂದು ನಿರ್ಧರಿಸಿದರು. ಹಾಗೆ ಕ್ರಮೇಣ ಅಬ್ದುಲ್ ಮಜೀದ್ ರವರು ಸಾಮಾಜಿಕ ಸೇವೆಯ ಕಣಕ್ಕಿಳಿದು ನಿಸ್ವಾರ್ಥ ಸೇವೆಯನ್ನ ಆರಂಭಿಸಿದರು. ಮುಂದೆ ಕೋವಿಡ್ ಮಹಾಮಾರಿಯು ಜಗತ್ತಿಗೆ ಅಪ್ಪಳಿಸಿ ಜನಜೀವನ ಅಸ್ತವ್ಯಸ್ತವಾಗಿ ಚಿಕಿತ್ಸೆ ಆಹಾರ ಲಭಿಸದೆ ನಿಸ್ಸಹಾಯಕರಾಗಿರುವ ರೋಗಿಗಳು ಹಾಗೂ ಸರಿಯಾದ ವಸತಿ ಇಲ್ಲದೆ ಸಿಲುಕಿರುವ ವಲಸೆ ಕಾರ್ಮಿಕರಿಗೆ ತಾನು ಅವರಿಗೆ ನೆರವಾಗುವನೆಂದು ತನ್ನಲ್ಲಿರುವ ಆಟೋವನ್ನ ಅದಕ್ಕಾಗಿ ಸದುಪಯೋಗ ಪಡಿಸಿಕೊಳ್ಳುವೆನೆಂದು ಆಗಿನ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿದ್ದ ಭಾಸ್ಕರ್ ರಾವ್ ಅವರಲ್ಲಿ ಮನವಿಯನ್ನ ಮಾಡಿಕೊಂಡರು. ಅಬ್ದುಲ್ ಮಜೀದ್ ರವರ ಸದುದ್ದೇಶವನ್ನ ಗಮನಿಸಿದ ಪೊಲೀಸ್ ಆಯುಕ್ತರು ಅವರಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ರು. ತನ್ನ ಸೇವೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ ಅಬ್ದುಲ್ ಮಜೀದ್ ರವರು ಕೋವಿಡ್ ಇತರೆ ರೋಗಿಗಳಿಂದ ಬಳಲುತ್ತಾ ಆಸ್ಪತ್ರೆಗಳಲ್ಲಿ ಜಾಗವಿಲ್ಲದೆ ಕಂಗೆಟ್ಟ ರೋಗಿಗಳಿಗೆ ಔಷಧಿ, ಫೇಸ್ ಮಾಸ್ಕ್, ಸ್ಯಾನಿಟರಿ ಪ್ಯಾಡ್ಸ್ ಹಾಗೂ ಇತ್ಯಾದಿ ಮೂಲ ಸೌಲಭ್ಯಗಳನ್ನ, ಅಗತ್ಯ ವಸ್ತುಗಳನ್ನ ಒದಗಿಸಿಕೊಟ್ರು. ಹಾಗೂ ರೋಗಿಗಳನ್ನ ತನ್ನ ಆಟೋದಲ್ಲೇ ಆಸ್ಪತ್ರೆಗೆ ಸಾಗಿಸಿದ್ರು. ರೋಗಿಗಳ ಸ್ಥಾನ ಅಂತಸ್ತನ್ನ ನೋಡದೆ, ಯಾವುದೇ ಜಾತಿ ಭೇದವಿಲ್ಲದೆ ಯಾರೇ ಸಹಾಯಕ್ಕಾಗಿ ಕರೆದ್ರು ತಕ್ಷಣ ಅಲ್ಲಿಗೆ ಧಾವಿಸಿ ಬೇಕಾದ ಸಹಾಯ ಸಹಕಾರಗಳನ್ನ ಅಬ್ದುಲ್ ಮಜೀದ್ ರವರು ತನ್ನ ಇಳಿ ವಯಸ್ಸಿನ ಇಂದಿನವರೆಗೂ ನಿಸ್ವಾರ್ಥತೆಯಿಂದ ಮುಂದುವರಿಸುತ್ತಿದ್ದಾರೆ. ರಸ್ತೆ ಅಪಘಾತಗಳಲ್ಲಿ ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸಲು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಔಷಧಿಗಳನ್ನು ಸರಬರಾಜು ಮಾಡಲು, ವಯೋವೃದ್ಧರನ್ನ ಆರೈಕೆ ಮಾಡಲು, ನಗರ ಸ್ವಚ್ಛತಾ ಅಭಿಯಾನಗಳಲ್ಲಿ ಪಾಲ್ಗೊಳ್ಳಲು, ಅಂಗವಿಕಲರು ಹಾಗೂ ವೃದ್ಧಾಶ್ರಮಗಳಿಗೆ ಕೊಡುಗೆ ದಾನಗಳನ್ನು ನೀಡಲು, ಸರ್ಕಾರಿ ಶಾಲೆಗಳಲ್ಲಿ, ನಗರಗಳಲ್ಲಿ ಸ್ವಚ್ಛತೆ ಹಾಗೂ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಇತ್ಯಾದಿ ಎಲ್ಲ ಸಾಮಾಜಿಕ ಸೇವೆಗಳಲ್ಲಿ ಅಬ್ದುಲ್ ಮಜೀದ್ ರವರು ಬಹಳ ಮುಂಚೂಣಿಯಲ್ಲಿ ನಿಂತು ನಿರಂತರವಾಗಿ ಪ್ರವೃತ್ತಿಯಲ್ಲಿರ್ತಾರೆ. ಅಬ್ದುಲ್ ಮಜೀದ್ ರವರ ನಿಸ್ವಾರ್ಥ ಸೇವೆಯನ್ನ ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು, ಮಸೀದಿ ಹಾಗೂ ದೇವಸ್ಥಾನ ಆಡಳಿತ ಮಂಡಳಿಗಳು ಸನ್ಮಾನಗಳನ್ನ ನೀಡಿ ಗೌರವಿಸಿದೆ. ಆದರೂ ಅಬ್ದುಲ್ ಮಜೀದ್ ರವರು ಈ ಯಾವುದೇ ಪ್ರಶಸ್ತಿ ಪುರಸ್ಕಾರಗಳ ಗೊಡುವಿಗೆ ಹೋಗದೆ, ಅವು ಯಾವುದರ ಮೋಹವೂ ಇಲ್ಲದೆ ನಿಸ್ವಾರ್ಥತೆಯಿಂದ ಸಮಾಜ ಸೇವೆಯಲ್ಲಿ ಮುನ್ನಡೆಯುತ್ತಿದ್ದಾರೆ. ಈ ಇಳಿ ವಯಸ್ಸಿನಲ್ಲೂ ಜನ ಸೇವೆಗಾಗಿ ತನ್ನ ಜೀವನವನ್ನ ಮುಡಿಪಾಗಿಟ್ಟುಕೊಂಡು ಸೇವೆಗೈತಿರುವ ಅಬ್ದುಲ್ ಮಜೀದ್ ರವರ ಉದಾರ ಹೃದಯವಂತಿಕೆಯು ನಮಗೆಲ್ಲರಿಗೂ ಸ್ಫೂರ್ತಿಯಾಗಲಿ. ಅಬ್ದುಲ್ ಮಜೀದ್ ರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.